ಜಟಕ ಬಂಡಿ. ಸಾಮಾನ್ಯವಾಗಿ ಮದುವೆ ಮಾಡಿ ಹೆಣ್ಮಗಳನ್ನ ಗಂಡನ ಮನೆಗೆ ಕಳಿಸ್ತಾರೆ. ನಿಮ್ಮ ಮನೇಲಿ ಏನು ಉಲ್ಟಾ? ಗಂಡ ಮನೆಗೆ ಕಳ್ಸಕ್ಕೆ ಗಂಡ ಸರಿ ಇದ್ರೆ ಕಳಿಸ್ಬೋದು. ಗಂಡ ಸರಿ ಇಲ್ಲ ಅಂತ ಗೊತ್ತಿದ್ದು ಮದುವೆ ಯಾಕೆ ಮಾಡಿದ್ರಿ? ಮದುವೆ ಯಾಕೆ ಮಾಡಿದ್ರೆ ಅಂದ್ರೆ ಅವನು ಅಷ್ಟೇ ಹೇಳಿದ್ದ ನಾನು ಏನಂತ? ನಾನು ನಮ್ಮೂರಿಗೆ ಕರ್ಕೊಂಡು ಹೋಗಲ್ಲ, ಇಲ್ಲೇ ಜೀವನ ಮಾಡ್ತೀನಿ, ಸಾಯೋವರೆಗೂ ಕರ್ಕೊಂಡು ಹೋಗಲ್ಲ. ಯಾರು ಹೇಳಿದ್ ಈಗ? ಅವನು ಹೇಳಿದ್ದ. ಆ ತರದ ಗಂಡಂಗೆ ಯಾಕೆ ಮಗನ್ ಕೊಟ್ರಿ ಅಂದ್ರೆ ನಾನು ಇಲ್ಲೇ ಇರ್ತೀನಿ, ಜೀವನ ಮಾಡ್ತೀನಿ, ಬೆಂಗಳೂರಲ್ಲಿ ಜೀವನ ಮಾಡ್ತೀನಿ, ನಿಮ್ಮಿದ್ರೆ ಕಂಡು ಬೇರೆ ಬೇಕಾದ್ರೆ ಮನೆ ಮಾಡ್ಕೊಂಡು ನಿಮ್ಮ ಹತ್ರ ಒಂದು 4-5 ವರ್ಷ ಇರ್ತೀನಿ, ಆಮೇಲೆ ಬೇರೆ ಮಗನ ಮದುವೆವರೆಗೆ ಇರ್ತೀನಿ. ಮನೇಲಿ ಅಳಿಯನ್ ಇಟ್ಕೊಳ್ಳೋ ಯಾವ ನಾವು ಬೇಡ ಅಂತ ಹೇಳಿದ್ವಲ್ಲಮ್ಮ, ಬೇಡ ಮನೆ ಮಾಡ್ಕೊಂಡಿರು ಅಂತ ಹೇಳಿದ್ವಿ. ಜಗಳ ಬೇರೆ ಮನೆ ಮಾಡೋದಮ್ಮ. ನೀವು ಮದುವೆ ಮಾಡುವಾಗ ಅಳಿಯನ್ ಮನೇಲಿ ನಮ್ಮ ಮನೆಗೆ ಇಟ್ಕೊಳಲ್ಲ, ಸಂಬಂಧ ಹಳೆ ಸಂಬಂಧ ಅಂತ ಮಾಡಿದ್ವಮ್ಮ. ಎಲ್ಲಿ ಅದೇನದು ಅವನ್ ಮನೇನೆ ಇಲ್ಲದೆ ಅವ್ರು ಯಾವ ಆಧಾರದ ಮೇಲೆ ಕೊಟ್ರಿ ಮತ್ತೆ ಮಗಳನ್ನ ಅದೇ ಇಲ್ಲಿ ಇರ್ತೀವಿ, ಜೀವನ ಚೆನ್ನಾಗಿರ್ತಾನೆ. ಅವನೊಂದು ಹುಡುಗಿ ಪ್ರೀತಿಸ್ ಮಾಡಿ ಹುಡುಗಿ ಎಲ್ಲ ಊರಲ್ಲಿ ಅವರಪ್ಪ ಅಮ್ಮ ಓಡಿಸಿಬಿಟ್ಟಿದ್ರು. ಬಂದು ನಮ್ಮ ಮನೆಗೆ ಇಲ್ಲಿ ಬ್ಯಾಚುಲರ್ ರೂಮ್ನಾಗ ಇದ್ದಮ್ಮ. ಹಿಂಗಾಗೈತಿ, ನಾನು ಓಡಿಸಿ ಬಂದೀನಿ, ಅವಳೆಲ್ಲ ಕೆಡಿಸಿ ಬಂದು ಮದುವೆ ಅಂತ ಹೇಳಿ, ಅದಕ್ಕೆ ಅದು ಗೊತ್ತದ್ದು ಬೇಡ, ಇಲ್ಲಿ ಇರ್ತೀನಿ, ನಾನು ಜೀವನ ನನಗೆ ಏನು ಕೊಡ್ರಿ ಅಂತ 4-5 ಜನ ಅವ್ರವರೆಲ್ಲ ಫೋನ್ ಮಾಡಿ ಕೇಳಿದ್ರಮ್ಮ. ನೀವೇನಿದು ಈ ತರದ ಹುಡುಗನಿಗೆ ನಿಮ್ ಹೆಣ್ಮಗಳನ್ನ ಕೊಟ್ಟಿದ್ದೀರಲ್ಲ, ಈಗ ಹೀಗಾಗಿದೆ ಅಂದ್ರೆ ನಿಮ್ಗೆ ಗೊತ್ತಿರ್ಲಿಲ್ವಾ? ಇದನ್ನ ಮಾಡೋವಾಗಲೇ ಚೆನ್ನಾಗಿದ್ದಮ್ಮ. ಒಂದು ವರ್ಷ ನಿಮ್ ಮನೇಲಿ ಹೇಗ್ರಿ ಚೆನ್ನಾಗಿರತ್ತೆ? ಮರ್ಯಾದೆ ಇರತ್ತೇನ್ರಿ ಅಳಿಯಾಗ ಮಾವನ್ ಮನೇಲಿ ಇದ್ರೆ ಹೇಗ್ ಚೆನ್ನಾಗಿರತ್ತೆ? ಅಲ್ಲ, ಹೆಂಡತಿ ಕುಟಕ್ಕೆ 1 ವರ್ಷ ಚೆನ್ನಾಗಿರುತ್ತೆ, ಆಮೇಲೆ ಅಲ್ಲ ತಾಳಿ ಕೀಳೋದು, ಒಡೆಯೋದು, ಅನ್ನೋದು ತಕ್ಷಣ ಕೊಡ ನನ್ನ ತಾಳಿನ ಕಿತ್ಕೋಣ. ನೀವ್ ಇಟ್ಕೊಂಡಿದ್ದೆ ನಿಮ್ ತಪ್ಪು. ಮನೆ ಮಾಡ್ಕೊಟ್ಟಿವಿ, ಮನೇಲಿ ಇರ್ಲಿಲ್ಲಲ್ಲ, ಮನೆ ಮಾಡ್ಕೊಟ್ಟಿವಮ್ಮ. 1 ತಿಂಗಳು ರೇಷನ್ ಫುಲ್ ರೇಷನ್ ನಾನು ಕೊಟ್ಟಿನಿ, ಕೇಳಮ್ಮ. 3 ತಿಂಗಳು ಮೊನ್ನೆ ಬಂದಾನ 5 ತಿಂಗಳಾಗ, ಮತ್ತೆ ಸೇರ್ಸಿದ್ರು. ಪಾಲ್ ತಂದ ಹೋಗ ಒಂದ್ ಅರ್ಧ ಒಂದು ದೊಡ್ಡ ಹಾಲಿಸ್ಕೊಂಬ. ಬೆಳಿಗ್ಗೆ ಪಾಪ ನಾನು ಬರ್ತಾ ಇದ್ದೀನಿ, 8 ತಿಂಗಳು ಗರ್ಭಿಣಿ, ಒಟ್ಟಿಗೆ ರಾತ್ರಿ ಎಲ್ಲ ಒಟ್ಟಿಗೆ ಹೊಡೆದ್ಬಿಟ್ಟಾನೆ ಮಗು. ಅದೇ ಒಳಗೆ ಬೀಗ ಎಲ್ಲ ಹಾಕೋ, ಯಾರು ಬಂದ್ರು ಕದ ತೆಗಿಬೇಡ, ಈ ತರ ಹೇಳಿ ನಂಗೆ ಭಯ ಎಲ್ಲ ಹುಟ್ಟಿಸಿ ಹಿಂಗೆಲ್ಲ BP ಎಲ್ಲ ರೈಸ್ ಆಗಿ ನನ್ಗೆ ಹೊಟ್ಟೆಲ್ಲ ಮಗು ಇದಾಗೋಯ್ತು. ಮತ್ತೇನೋ BP ರೈಸ್ ಆಯ್ತು ಅಂತ ಹೇಳಿದ್ಲು. ರಾತ್ರಿ ಎಲ್ಲ ಹುಚ್ಚ ಹಾಕೊಂಡ್ಬಿಡೋದಮ್ಮ. ನಿಮ್ಮಲ್ಲೇ ಸುಳ್ಳುಗಳು ಹೇಳ್ತಾ ಇದ್ದೀರಮ್ಮ. ಹುಚ್ಚ ಹಾಕೊಂಡ್ಬಿಟ್ಟ. ಯಾತಕ್ಕೆ ಸುಳ್ಳು ಹೇಳಿದ್ರಿ ನನ್ನ ಹತ್ರ? ಮತ್ತೆ ಇಲ್ಲ ಮೇಡಮ್, ಮಾಡಿದ್ದ. ಏನು ಮಾಡಿದ್ದ? ಹುಚ್ಚ ಹಾಕೊಂಡ್ಬಿಟ್ಟ ಮಗು. ಸರಿ, ಹೊಡೆದಿದ್ ಯಾಕೆ ಹೇಳಿಲ್ಲ? ಅದೇ ಮೇಡಮ್, ನಾನು ಅವನ ಜೊತೆ ಏನಾದ್ರು ಸರಿಯಾಗಿ ಇದ್ ಮಾಡಿಲ್ಲ ಅಂದ್ರೆ ಕಾಲೆಲ್ಲ ಜಾರ್ ಹೊಡಿತಾ ಇದ್ದ ಮೇಡಮ್. ಯಾಕೆ ಹೇಳಿಲ್ಲ? ಲಕ್ಷ್ಮೀ ನರಸಿಂಹಂ ದಾಸರಳ್ಳಿ ಯಾಕೆ ಏನ್ ಬಿದ್ದಿದ್ದೆ ಪೆಟ್ಟು? ಲಕ್ಷ್ಮೀ ನರಸಿಂಹಮ್ಮಲ್ಲಿ ನಿಮ್ ಗಂಡ ಹೆಂಡತಿ ಇಬ್ರಲ್ಲಿ ಏನಾದ್ರು ಇದಾಗೈತಾ, ಏನ್ ಈ ತರ ಆಗತ್ತಲ್ಲ ಮಗುಗೆ ಅಂತ ಅವರೇ ಇದ್ ಮಾಡಿ. ಯಾಕೆ ನನಗೆ ಯಾಕಮ್ಮ ಸುಳ್ಳು ಹೇಳಿದೆ? ಮತ್ತೆ ಭಯ ಸ್ವಲ್ಪ ಆಕೆಗೆ, ನಾವು ಎಲ್ಲಿ ಹೊರಗಡೆ ಬಿಟ್ಟಿಲ್ಲಮ್ಮ, ಆಕೆ ಭಯ. ಯಾರು ಹೇಳಿದ್ರೆ ಏನ್ ಮಾಡಿ ಮಾಡಿ ಹೇಳಿದ್ರೆ ಅವರಪ್ಪ, ನೀವು ಸ್ಟೇಷನ್ ಹೋದ್ರಂದ್ರೆ ನೀವು ಹುಡುಗಿ ಮರ್ತೆ ಮಾಡೋದು ಅಂತ ಹೇಳ್ತಾನೆ. ನೋಡಲ್ಲಿ ಮುದಿ ಕುಂತಾನೆ 4 ಸಾವಿರ ತಾಳಿ ಕಿತ್ಕೊಂಡು ಹೋಗೋಣಮ್ಮ, ಮಂಗಳ ಸರ ಏನೋ. ನೀವು ಅಳಿಯನ್ ಜೊತೆ ಮಾತಾಡಿ, ಆಮೇಲೆ ಅವ್ರ ಹತ್ರ ಮಾತಾಡಿ. ಅದೇ ದಸರಾ ಹಬ್ಬ ನಮ್ಮ ಅಂಗಡಿ ಇಟ್ಟಿದ್ದಮ್ಮ, ದಸರಾ ಹಬ್ಬ ಕರ್ಕೊಂಡು ಹೋದ್ರೆ ಒಂದ್ ಅರ್ಶನ ಕುಂಕುಮ ಹೊರ ನಿಂತ್ರೆ ನಮ್ಮ ಅಣ್ಣನ ಮಕ್ಳು ಮನೆಗೆ ಬಂದ್ರೆ ಏನ್ ಹಿಂಗಾಡ್ತಿ ಹಂಗಾಡ್ತಿ ಅನ್ನೋದು, ಒಂದ್ ಬಟ್ಟೆ ಉಡಂಗಿಲ್ಲ, ಒಂದ್ ಒಡವೆ ಚೆನ್ನಾಗಿಲ್ಲ, ಒಂದ್ ಚಂದ ಓಡಾಡಂಗಿಲ್ಲ, ಅಮ್ಮನ್ ಕೂಟ ಚೆನ್ನಾಗಿರಂಗಿಲ್ಲ ಅಂತ ಮನೆ ಮಾಡ್ಕೊಂಡು ಬೇರೆ ಇರು ಅಂದ್ರೆ ಬಾ ಊರ್ಗ್ ಹೋಗೋದ್ ಬಟ್ಟೆ ಅನ್ನೋದು, ಅವ್ಳಿಗೆ ಏನಾರು ಅಂದ್ಬಿಡೋದು, ಬಟ್ಟೆ ಕಟ್ಟೆ ನಾನು ಊರ್ಗ್ ಹೋಗ್ತೀನಿ ಅಂತ ಹೊಂಟು ಬಿಡೋದು. ಏನ್ರಿ ರಾಜಶೇಖರ್ ಇವ್ರು ಹೇಳೋದೆಲ್ಲ ಸುಳ್ಳು. ಅದೇ ಏನು ಸತ್ಯ? ಏನು ಸತ್ಯ ಏನಿಲ್ಲ ಮೇಡಮ್, ನಾನ್ ಮಾತ್ರ ಏನು ಮಾಡಿಲ್ಲ. ಸುಮ್ನೆ 1-2 ಹುಟ್ಟಿಸ್ಕೊಂಡು ಎಲ್ಲಿ ಬೇಕಾದ್ರೆ ಹೇಳ್ತೀನಿ ಮೇಡಮ್. ನಾನು ಹೇಳೋದಲ್ಲ, ಮನೆ ಮಾಡ್ಕೊಂಡು ನೀವು ಸಂಸಾರ ನಡೆಸೋದಲ್ವೇನ್ರಿ? ಕೇಳ್ತಾ ಇದ್ದೀನಿ ಮೇಡಮ್. ಮದುವೆ ಆದ ಕಿಲ್ಗಿನ 1 ವರ್ಷ ಮಾತ್ರ ಅವ್ರ ಮನೆಗೆ ಸರಿಯಾಗಿದ್ದು, ಸ್ವಲ್ಪ ಸ್ಟಾರ್ಟಿಂಗ್. ನೀವ್ ಯಾಕ್ರಿ ಮನೆ ಮಾಡ್ಕೊಂಡು ಹೆಂಡತಿನ ಸಾಕ್ಲಿಲ್ಲ? ಸಾಕಿದೆ ಮೇಡಮ್, ಅವ್ರಿಗೆ ಸಾಕ್ತೀನಿ ಅಂದ್ರೆ ಕಳಿಸ್ಲಿಲ್ಲ ಮೇಡಮ್. ನನ್ನ ಮಗಳು ಒಬ್ಳಿದಾಳ ಇಲ್ಲೇ, ಎಲ್ಲಿ ಹೋಗ್ತೀವಿ ಹೋಗ್ಬಿಡು. ಯಾರ ತಗೋ ನೀವು ಮನೆ ಮಾಡಿದ್ರ ಬೆಂಗಳೂರಲ್ಲಿ? ಮನೆ ಮಾಡಿದ್ರು ಮನೆಗೆ ಬರ್ಲಿಲ್ಲ. ಅದಕ್ಕೆ ನಾನು ಇಲ್ಲಿರೋದೇ ಬೇಡ, ಅಲ್ಲಿ ಯಾರು ಅಡ್ವಾನ್ಸ್ ಕೊಟ್ರು? ಮನೆ ನಾನೇ ಕೊಟ್ಟಿದ್ದೀನಿ ಮೇಡಮ್. ನಾನು ಕೊಟ್ಟಿದ್ದೀನಿ ಅಂತ ಒಂದು ಇಂಥ ಬೀಗ ಇರಬಾರ್ದು ಅಂತ ಇಂಥ ಬೀಗ ತಂದು ಹಾಕಿದ್ದಾರೆ. ಮನೆಗೆ ಅಡ್ವಾನ್ಸ್ ಕೊಟ್ಟಿದ್ಯಾ? ಯಾರು ಕೊಟ್ಟಿದ್ರು? ನಾನೇ ಕೊಡ್ತಾ ಇದ್ದೆ ಮೇಡಮ್. ಮನೆ ಮಾಡೋದು ಒಂದೇನಾ ಅಷ್ಟೇ ಮೇಡಮ್? ಅದಕ್ಕೆ ನಾವು ಮನೆಗೆ ಬರೀ ಮಲಗೋಕ್ ಒಂದೇನಾ? ಏನ್ ರೇಷನ್ ಅದೆಲ್ಲ ಮೇಡಮ್?
ಇಲ್ಲ ಅಂದ್ರೆ ಪಕ್ಕದಾಗ ಅಂಗಡಿ ಐತೆ ನನ್ನ ಮೇಲೆ ಹೇಳು ಅವ್ರಿಗೆ ಹೇಳಿರ್ತೀನಿ ನಾನು ಬಂದು ಕೊಡ್ತೀನಿ ಅಂತ ಅವ್ರಿಗೆ ಹೇಳ್ತೀನಿ ಇಷ್ಟು ದಿವಸ ಕೊಡ್ತೀನಿ ಅಂತ ಅವ್ರು ಕೊಡ್ತೀವಿ ಅಂದ್ರೆ ಅಲ್ಲಿ ಹುಳ ಬೀಳ್ತವೆ ಅವು ಇರ್ತವೆ ಇವ್ರಿಗೆ ತಂದು ಹಾಕೋದಲ್ವೇನ್ರಿ ಗಂಡ ನಾನು ಕೆಲ್ಸಕ್ಕೆ ಹೋಗಿ ಇಲ್ಲಿ ತಗೋ ಅಂತ ಹೇಳಿದ್ದೀನಿ ಮೇಡಮ್ ನಾನು ತಂದು ಹಾಕ್ಬಿಟ್ಟು ಮಿಕ್ಕಿದ್ದೆಲ್ಲ ಏನೇನ್ ತಂದಿದ್ರಿ ಮನೆಗಾಗಿ ಅಕ್ಕಿ ತಗೊಂಡ್ಬಂದು ರೇಷನ್ ಎಲ್ಲ ತಗೊಂಡ್ಬಂದಿದ್ದೆ ಏನು ತಂದಿರಲ್ಲ ಮೇಡಮ್ ತಂದಿದ್ದೀನಿ ಮೇಡಮ್ ಮೇಡಮ್ ತಂದಿದ್ದೀನಿ ಹೇಳೆ 1 kg 2 kg ಎಲ್ಲ ತಂದು ಹಾಕಿದ್ದೀರಿ ಆದ್ರೆ ಸಂಸಾರ ಮಾಡ್ತಿಲ್ವಾ ಪಾಪ ಇಲ್ಲಿ ಇರೋದೇ ಇಲ್ಲ ಮೇಡಮ್ ಹೋಗೋದ ಅವ್ರ ಅಪ್ಪ ಮನೆ ಕೂತ್ಕೊಂಡು ನಾನು ಅಲ್ಲಿ ಹೋದ್ರೆ ಇಲ್ಲಿ ಯಾಕೆ ಬರ್ತೀಯ ಊಟಕ್ಕಿಲ್ಲ ಹೋಗಿ ಮಲ್ಕ ಅಲ್ಲಿ ನಿನ್ನ ಮನೆಯಲ್ಲೇ ಅಲ್ಲಿ ಹೋಗು ಗೊತ್ತಿಲ್ಲ ಮನೆ ಕಡೆ ಇದ್ರೆ ಇದ್ರು ಆಯ್ತಾರ ಪಾಪ 20 ಸಾವಿರ ಇಲ್ಲ ಅಂದ್ರೆ ಅವ್ನು ಇನ್ನೊಬ್ಬ ಇವ್ರ ಅಣ್ಣ ಬರ್ತಾನೆ ನೆಲಮಂಗಲ್ ರೌಡಿ ಕರ್ಕೊಂಬತ್ತೀನಿ ಸಾಯಿಸ್ತೀನಿ ನಮ್ಮ ಅಣ್ಣನ ಮಕ್ಕಳಿಗೆ ಒಂದು ಸಂಶಯ ಎಲ್ಲರೂ ಒಟ್ಟಿಗೆ ಮಾತಾಡೋದು ನನಗೇನು ನಮ್ಮ ಅಣ್ಣ ಒಂದು ರೇಷನ್ ಅಂಗಡಿ ಇಕ್ಕಿದ್ದ ಮೇಡಮ್ ಅಲ್ಲಿ ನಾವು ಪೂಜೆ ಮಾಡ್ಬೇಕು ಅಂತ ಹೋಗಿದ್ವಿ ಪೂಜೆ ಮಾಡ್ಬೇಕಂತ ಹೋಗಿದ್ರೆ ಅದು ಯಾರೋ ಅಂಗಡಿ ಗಿರಾಕಿಗಳು ಬಂದೇ ಬರ್ತಾ ಇರ್ತಾನೆ ಆ ಅಂಗಡಿ ಗಿರಾಕಿ ಯಾರೋ ಒಬ್ಬ ನಮ್ಮ ಅಣ್ಣನ ಫ್ರೆಂಡಿಂಗೆ ಬಂದವನೆ ಏನೇ ಸುಮಾ ಅವ್ನು ನೋಡಿ ನೀನು ಸುಳ್ಳು ಹೇಳ್ಬೇಡ ನೀನು ಯಾವಾಗ ನೋಡಿ ನೀನು ಅಲ್ಗಿಸ್ತಿದ್ದೇನೆ ಯಾಕೋ ಅವ್ನ ಅಂಗಡಿ ಹತ್ರ ಜಾಸ್ತಿ ಬರ್ತಾವನೆ ಅಂತ ಅಂದಿದ್ದು ಹಂಗೆ ಮಂಗಲ್ಚೆ ನಂಗೆ ಕಿತ್ಬಿಟ್ಟ ನಮ್ ಚಿಕ್ಕಪ್ಪ ಯಾಕೋ ಮಂಗಲ್ಚೆ ನಂಗೆ ಕಿತ್ತಿ ಅಂತ ಅಂದಿದ್ಕೆ ನೀನ್ ಕಟ್ಟಿದ್ದ ನಮ್ ಚಿಕ್ಕಪ್ಪನೇ ಕೇಳ್ತಾರೆ ಮೇಡಮ್ ಅವರ ಕಿತ್ತಿಲ್ಲ ಅಂಗಡಿ ಹುಡುಗ ಕುಡಿ ಬರ್ತಾರೆ ಅವ್ರು ಬರ್ತಾರೆ ಇಲ್ಲಿ ಜಾಸ್ತಿ ಮಾತಾಡಬೇಡ ಯಾರ ಹತ್ರ ನಗಬೇಡ ಅಂತ ಹೇಳಿದೆ ಮೇಡಮ್ ಅವರೇ ಹೇಳಿದ್ಕೆ ನನ್ನ ಮೇಲೆ ಅನುಮಾನ ಪಡ್ತೀನಿ ಈ ಅಲ್ಲಿ ಇರಬಾರ್ದು ಅವನು ಅಂತ ಅಂದ್ಬಿಟ್ಟು ಇರಬಾರ್ದು ನಾನು ಅಂತ ಅಂದ್ಬಿಟ್ಟು ಹಿಂಗೆ ನಾನು ಹಿಂಗೆ ತಾಳಿ ಹಿಂಗೆ ಅಂದ್ಬಿಟ್ಟು ನನ್ನ ಮೇಲೆ ಅನುಮಾನ ಪಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಇವ್ರನ್ನೆಲ್ಲ ಅಲ್ಲಿ ಒಳಗಿದ್ದರನ್ನೆಲ್ಲ ಕರೆದ್ಬಿಟ್ಟು ಕೇಕೆ ಹೊಡೆದ್ಬಿಟ್ಲು ಕೇಕೆ ಹೊಡೆದ್ಮೇಲೆ ಇವರೆಲ್ಲ ಬಂದ್ಬಿಟ್ಟು ನಾನು ಹೊಡೆದ್ರು ಮೇಡಮ್ ಅವ್ರೆ ಆಮೇಲೆ ಮನೆಯಲ್ಲಿ ಕಚ್ಚಿ ನೀರು ಕುಡಿದ್ರೆ ಮೇಡಮ್ ಅವ್ರು ಊಟ ಟೈಮ್ನಾಗ ಏನೋ ಒಂದು ಗ್ಲಾಸಲ್ಲಿ ಫುಲ್ ಇತ್ತೆ ಮೇಲೆ ಬೀಳುತ್ತೆ ಅಂತ ಕಚ್ಚಿ ಹಿಂಗೆ ಕುಡಿದ್ರೆ ಕಚ್ಚಿ ಕುಡಿತೀಯಾ ನಮ್ಮ ಮನೆಗೆ ಇರ್ಬೇಡ ಅಂತ ಈದ್ ಬಂದ್ ಹೇಳ ಈಗ ಕಚ್ಚಿ ಕುಡಿಬೇಡ ಇಲ್ಲಿ ಕಚ್ಚಿ ಕುಡಿತಿದ್ದಂಗೆ ಕಚ್ಚಿ ಕುಡಿದ್ರೆ ನಮ್ಮ ಮನೆಗೆ ಇರ್ಬೇಡ ನೀನು ಹೋಗ್ತಾ ಇರು ಇದೇನ್ ಕದಿಯಾ ಅಂತ ಇವನ್ ಹೊಡಿಯಕ್ ಬರೋದು ಮಚ್ಚಿಡ್ಕೊಂಡು ಹೊಡಿಯಕ್ ಯಾರ ಮಚ್ಚಿಡ್ಕೊಂಡ ಮಗು ನಿಂಗೆ ಎತ್ತಿಟ್ಕೊಂಡ್ಬಿಟ್ಟ ಅಲ್ಲ ಮೇಡಮ್ ಮಗುವಿನ ಮಗು ಈ ಅಮ್ಮ ಮಾತಾಡೋದಕ್ಕೆ ಹಂಗೆ ಹಿಂಗೆ ಜಾಸ್ತಿ ಮಾತಾಡ್ಬೇಡ ಅಂತ ಹಿಂಗೆ ಕೈ ಎತ್ಕೊಂಡು ಮಗುನೇ ಎತ್ತಾಗ ಮಗು ಯಾರು ಹೊಡಿತಾರೆ ನನಗೆ ಕಡ್ದು ಹಾಕ್ಬೇಕಂತಮ್ಮ ಅವನು ಕೊಟ್ಟು ಹೊರಗ ಅಂತ ಹೇಳ್ತಾನೆ ಪಂಚಾಯತಿ ಮಾಡಿದಾಗ ಇವ್ರು ಪಂಚಾಯತಿ ಅದು ಬೇರೆ ಊರನು ಅವ್ರ ಊರನ ಅಲ್ಲ ಅವನು ಬೇರೆಯವ್ರದೆಲ್ಲ ಬಿಡಿ ನಿಮ್ದು ಮಾತಾಡಿ ಬೇರೆಯವ್ರದೆಲ್ಲ ಬಿಡಿ ನಿಮ್ದು ಅವ್ನು ಪಂಚಾಯತಿ ಬೇಕಾಗಿಲ್ಲ ನನಗೆ ನಾನ್ ಬಂದಿದ್ನ ಪಂಚಾಯತಿಗೆ ಇಲ್ಲ ಅಲ್ವಾ ಇಲ್ಲಿ ನಡೆಯೋದು ಮಾತಾಡಿ ಅವರೆಲ್ಲ ಬಂದದ್ದಲ್ಲ ಇವತ್ತೇನ್ ಹೆಣ್ಣು ಕೊಟ್ಟಾರು ಮದುವೆ ಬಂದಾರು ಅರ್ಶನಕ್ಕೆ ಬಂದಾರ ಯಾರು ವರದಕ್ಷಿಣೆ ಬಡ್ಡಿ ದುಡ್ಡಿ ನಿಮ್ಮ ಊಟ ಹಾಕೋಣಂತ ಕೇಳ್ತಾನಂತೆ ಕೊಟ್ಟಿಲ್ಲ 20 ಸಾವಿರ ಕೊಡ್ಬೇಕಲ್ಲ ಅದಕ್ಕೆ ಅಣ್ಣ ಊಟ ಹಾಕ್ತಾರೆ 10 ಸಾವಿರ ಚಿನ್ನ ಕೊಟ್ಬಿಟ್ಟಿವಿ ಒಕ್ಕಿವಿ ಕೊಡ್ಬೇಕಂತೀವಿ ವರದಕ್ಷಿಣೆ ಚೆನ್ನಾಗಿ ಸಾಕ್ಬಿಟ್ಟು ನೋಡಂಗ ನಿಮ್ಮ ಅಪ್ಪ 40 ಸಾವಿರ ಬಡ್ಡಿ ಊಟ ಹಾಕ್ತಾನ ತಗ ಅಂತ ಹೇಳಿ ಬೇಕಂತೀವಿ ವರದಕ್ಷಿಣೆ ಈಗ ಇದನ್ನ ಹೇಗ್ ಸಾಲ್ವ್ ಮಾಡ್ಬೇಕು ನೀವೇ ನನಗೆ ನಾವು ಅವನ ಅಪ್ಪನ ಮನೆಗೆ ಹೋಗೋದ ಕಳ್ಸ ಹೋದ್ರು ಹೋಗ್ಲಿ ನಾವು ಕೇಳಿದ್ರಿ ಅವಳನ್ನೇ ಕೇಳಿ ಬೇಕಾದ್ರೆ ಜೀವನ ಮಾಡ್ಕೊಂಡು ಇಲ್ಲಿರ್ಲಿ ಸಾಯ ತನಕ ಎಲ್ಲಿರ್ಬೇಕು ಮನೆ ಬೇರೆ ಮನೆ ಮಾಡ್ಕೊಂಡಿರ್ಲಮ್ಮ ನಮ್ಮ ಮನೆಗೆ ಬರೋದು ಬೇಡ ಇವಳು ಇಬ್ರು ದುಡ್ಕೊಂಡು ತಿನ್ಲಿ ನಮಗೆ ಗಂಡ ಚೆನ್ನಾಗಿದ್ರು ಸಾಕು ನೀವೇ ಹೇಳಿ ಯೋಚನೆ ಮಾಡ್ರಿ ಕೆಲ್ಸಕ್ಕೆ ಹೋಗ್ಲಿ ದುಡ್ಬಿಟ್ಟು ನಾವೇ ಜೀವನ ಮಾಡೋಣ ಬೇಡ ಅಂತೀವ ಏನ್ರಿ ಸಮಸ್ಯೆ ಮತ್ತೆ ಯಾವ ಹೆಣ್ತೀರಿ ಇಷ್ಟು ಮಾತಾಡ್ತಾರೆ ಮೇಡಮ್ ಅವ್ರ ಅಲ್ಲಿ ನನಗೆ ಆಸ್ತಿ ಸ್ವಲ್ಪ ಆಸ್ತಿ ಕೊಡೋರು ಮೇಡಮ್ ಅವ್ರ ಅಲ್ಲಿ ನೋಡ್ಕೊಳೋರಿಲ್ಲ ಅದು ಎಲ್ಲ ಹಿಂಗೆ ಅವ್ರಪ್ಪ ಮದ್ವೆಗಿನ ಮುಂಚೆಗೇನೆ ಬೇರೆ ಹಾಕ್ಬಿಟ್ಟಿದ್ದು ಆಸ್ತಿ ಎಲ್ಲ ಬೇರೆ ಮಾಡಿ ಬೇರೆ ಹಾಕ್ಬಿಟ್ಟಿದ್ದ ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಎಲ್ಲ ಕೊಟ್ಟ ಬಜ್ಜ ಕೊಟ್ಟಿದ್ದ ಅಲ್ಲಿ ಯಾರಪ್ಪ ಯಾರು ಜವಾಬ್ದಾರಿ ತಗೋತಾರೆ ಮೇಡಮ್ ಇವಾಗ ಅಪ್ಪ 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 ಅಂತ ಜವಾಬ್ದಾರಿ ಯಾರು ತಗೋತಾರ ಅಲ್ಲಿ ನಮ್ಮ ಅಣ್ಣ ಬಂದಿದ್ದಾರೆ ನಮ್ಮ ಅಪ್ಪ ಬಂದಿದ್ದಾರೆ ಮೇಡಮ್ ಬರ್ಕೊಟ್ಟು ಹೋಗ್ತಾರ ಇವಳಿಗೆ ಏನು ಒಂದು ಗೆರೆ ಮೈ ಮೇಲೆ ಬಿದ್ರು ಅವ್ರು ಪೊಲೀಸ್ ಸ್ಟೇಷನ್ ಹೋಗ್ತಿದ್ದ ಅಂತ ನಮ್ಮ ಅಪ್ಪ ಬರ್ಕೊಡ್ತಾರೆ ಈಗ ಆಕೆಗೆ ಏನಾದ್ರು ಆದ್ರೆ ನಾನು ಬರ್ಕೊಡ್ತೀನಿ ಮೇಡಮ್ ಏನಂತ ಅವಳಿಗೆ ಏನಾದ್ರು ಒಂದು ಗಾಯ ಆದ್ರೂ ಒಂದು ಬರೀ ಹಿಂಗ್ ಹೇಳಿದ್ರಲ್ಲ ಅದಕ್ಕೆ ನಾನು ಒಪ್ಕೊಂತೀನಿ ಅಕ್ಕ ತಂಗಿರಿಲ್ವಾ ಇದಾರೆ ಮೇಡಮ್ ಹೇಳಲ್ವಾ ಅದೆಲ್ಲ ಗಂಡ ಮನೆಗೆ ಇದಾರೆ ಮೇಡಮ್ ಇರ್ಲಿ ಇದಾರೆ ತಾನೆ ಇದಾರೆ ಇದು ಯಾವ್ದು ಹೇಳಿಲ್ವಲ್ಲ ನನಗೆ ನಿಮ್ ತಂದೆ ಬಂದಿದಾರ ಅವ್ರ ಜವಾಬ್ದಾರಿ ತಗೋತಾರಂತ ಇವಳದು
ಕೇಳ್ತೀನಿ. ನಿಮ್ಮನ್ನ ನಂಬಿ ಅಂತೂ ಕಳ್ಸಕ್ಕಾಗಲ್ಲ. ನಿಮ್ಗೆ ಕೆಲಸನೇ ನೆಟ್ಗಿಲ್ವಲ್ಲ? ಹ್ಞೂ ಏನ್ ಮಾಡ್ತೀರಿ ಊರಲ್ಲಿ ಹೋಗಿ? ಏನ್ ಕೆಲಸ ಮಾಡ್ತೀರಿ? ಅಂಗಡಿ ಇದೆ ಸ್ವಲ್ಪ ಮೇಡಮ್ ಅವರೇ. ಮತ್ತೆ ವ್ಯವಸಾಯ ತಿಂಗ್ಳಿಗೆ ಎಷ್ಟು ಆದಾಯ ಬರುತ್ತೆ? ತಿಂಗಳಿಗೆಲ್ಲ ವರ್ಷಕ್ಕೆ ಲೆಕ್ಕ ಮೇಡಮ್ ಅವರೇ. ವರ್ಷದಾಗ ಎಷ್ಟು ಬೆಳೆ ಅಂತ, ವರ್ಷದಲ್ಲಿ ಇಷ್ಟು ಬೆಳೆ ಅಂತ. ಎಷ್ಟು ದುಡಿತೀರಿ? ತಿಂಗಳಲ್ಲಿ ದುಡಿಯೋಕ್ಕಾಗಲ್ಲ ಮೇಡಮ್ ಅವರೇ. ವರ್ಷಕ್ಕೆ ಎಷ್ಟು ದುಡಿತೀರಿ? ಮಳೆ ಬಂದ್ರೆ ಒಳ್ಳೆ ಬೆಳೆ ಆದ್ರೆ ಮಳೆ ಬಂದ್ರೆ ಒಳ್ಳೆ ಬೆಳೆ ಆದ್ರೆ ಇವಳಿಗೆ ಊಟ, ಇಲ್ಲಾಂದ್ರೆ ಉಪವಾಸನ? ಅಲ್ಲ ಬೆಳಿತೀವಿ ಮೇಡಮ್ ಅವರೇ. ಈಗ ಒಂದ್ ಹೆಣ್ಮಗಳನ್ನ ನಿಮ್ ಜೊತೆ ನಂಬಿ ಕಳಿಸ್ಬೇಕು ಅಂದ್ರೆ ನನಗಿಷ್ಟ ಆದಾಯ ಇದೆ, ನಾನು ಇಷ್ಟು ದುಡಿತೀನಿ, ಈ ದುಡ್ಡನ್ನ ಇಟ್ಕೊಂಡು ಸಾಕ್ತೀನಿ, ಇದೆಲ್ಲ ಹೇಳಿದ್ರೆ ಕಳಿಸ್ಬೋದಲ್ವಾ? ನಿಮ್ಗೆ ಯಾವ್ದು ಹೇಳಕ್ಕೆ ಗೊತ್ತಾಗ್ತಾ ಇಲ್ವಲ್ಲ, ಮತ್ತೆ ಹೇಗ್ ಕಳ್ಸೋದು ನಿಮ್ ಜೊತೆಗೆ? ಬೆಳಿತೀವಿ ಮೇಡಮ್ ಅವರೇ, ಜೀವನಕ್ಕಾಗೋಷ್ಟು ಬೆಳಿತೀವಿ ಮೇಡಮ್ ಅವ್ರನ್ನ. ಮಳೆ ಬಂದ್ರೆ ಬೆಳೆ ಬಂದ್ರೆ ಸಾಕ್ತೀನಿ ಅಲ್ಲ ಮೇಡಮ್ ಅವರೇ, ಮಳೆ ಬಂದ್ರೆ ಬೆಳೆಯುತ್ತೆ, ಬೆಳೆದಾದ್ಮೇಲೆ ಹೇಳ್ಬೇಕು ಮೇಡಮ್ ಅವರೇ. ಇಷ್ಟಂದ್ರೆ ಇದುವರೆಗೂ ಮಳೆನೇ ಬಂದಿಲ್ವಾ ನಮ್ ದೇಶ? ಬಂದಿದೆ, ಇದುವರೆಗೂ ಬೆಳೆನೇ ಆಗಿಲ್ಲ. ಬಂದಿದೆ. ನಾನು ನೀವೇ ಫಸ್ಟ್ ಇನ್ಮೇಲೆ ಶುರು ಮಾಡ್ಬೇಕು ಮಳೆ ಬರೋದು ಮೇಡಮ್ ಅವರೇ. ಅವರು ನಮ್ಮಪ್ಪರೆಲ್ಲ ನೋಡ್ಕೊಂಡು ಹೋಗ್ತಿದ್ರು, ನಾ ಬೇರೆ ಆದ್ಮೇಲೆ ನಿಮಗೆ ಏನೂ ಗೊತ್ತಿಲ್ಲ, ಹೆಂಗ್ರಿ ನಿಮ್ ಜೊತೆ ಕಳ್ಸೋದು? ಸ್ವಂತ ತಾಯಿನೇ ಹೇಳೋರು ಮೇಡಮ್, ನೀನು ಇರ್ಬೇಡ ಕಣೋ, ನಿಮ್ಮಪ್ಪ ಹಿಂಗ ಅಂದಾಗ ವಿಷ ಹಾಕಿ ನೀನ್ ಸಾಯಿಸ್ಬೇಕು ಅಂತ ಹೇಳವ್ರೆ, ನೀನು ಇರ್ಬೇಡ ಬೆಂಗಳೂರಿಗೆ ಹೋಗೋ ಅಂತ ಅವ್ರ ಸ್ವಂತ ತಾಯಿನೇ ಕಳ್ಸವ್ರೆ. ಅವಾಗ ಅಪ್ಪನ ಕಂಡ್ರೇನೆ ಆಗ್ತಾ ಇರಲಿಲ್ಲ ಮೇಡಮ್. ಇವಾಗ ಅಪ್ಪ ಅದೇನಂತ ನಂಗೆ ಮಾಡ್ಬಿಟ್ಟು ಅಂದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ. ಅವ್ರ ಊರಿಂದ ಅವ್ರ ಅಪ್ಪ ಫೋನ್ ಮಾಡಿ ಕೇಳ್ತಾರಂತೆ, ನೀನು ಎಲ್ಲಿ ಮಲಗಿದ್ಯೋ, ನೀನ್ ಹೆಂಡತಿ ಪಕ್ಕ ಮಲಗಿದ್ಯೋ, ಎಲ್ಲಿ ಮಲಗಿದ್ಯೋ ಅಂತ ಕೇಳ್ತಾರಂತೆ. ಇದೆಲ್ಲ ಕೇಳಿದ ತಕ್ಷಣನೇ ಇಲ್ಲಪ್ಪ ಮೇಡಮ್ ಆ ಥರ ಕೇಳೇ ಇಲ್ಲ ಮೇಡಮ್. ಈ ಹೇಳೋದೆಲ್ಲ ಸುಳ್ಳು.